ಪರಮ ಪೂಜ್ಯ ಅಣ್ಣಾಜಿಯವರನ್ನು ನೆನೆಸ್ಕೊಂಡು ಇವತ್ತು ಶ್ರೀ ಶ್ರೀ ಮರಿದೇವ ಶಿವಯೋಗಿ ಮಹಾಸ್ವಾಮಿಗಳವರ ಗದ್ದಿಗೆಗೂ ಹೋಗಿದ್ದೆ, ನೋಡಿ ಎಲ್ಲ ಬಂದೆ. ಅದೇ ರೀತಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತೇಶ ಶಿವಯೋಗಿ ಸ್ವಾಮಿಗಳ ಹತ್ರ ಪೀಠಾಧಿಪತಿಗಳು ಬೇಬಿ ಮಠ ಇವರನ್ನು ಆಶೀರ್ವಾದವನ್ನು ಕೇಳಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಹಿರಿಯರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು, ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಹೇಳಬಾರ್ದು, ಕರ್ನಾಟಕಕ್ಕೆ ಅವರು ಅಧ್ಯಕ್ಷರು ಅಲ್ಲೋ, ನಾನೇ ಹೇಳೋದು. ಅದಾದಮೇಲೆ ನಮ್ಮ ಭಾಳ ಧರ್ಮಸ್ಥಳದ ಭಕ್ತರು ಶ್ರೀ ಶಿವಮೂರ್ತಿ ಕಿಲಾರವರು ನನ್ನನ್ನು ಭಾಳ ಒತ್ತಾಯ ಮಾಡಿ ಮಂಡ್ಯಕ್ಕೆ ಕರ್ಕೊಂಡು ಹೋಗಿದ್ರು, ನನ್ನ ಹತ್ರ ಭಾಷಣ ಮಾಡಿಸಿದ್ರು. ಅದಾದಮೇಲೆ ನಮಗೂ ಅವ್ರಿಗೂ ಇನ್ನಷ್ಟು ಬೆಳಿಬೇಕು ಅಂತ ಹೇಳಿ ಎಲ್ಲಿ ಸ್ವಾಮಿ ದೇವಸ್ಥಾನ ಕಿಲಾರದಲ್ಲಿ ಒಂದು ದೇವಸ್ಥಾನ ಕೂಡ ನಾವು ಮಾಡ್ತಾಯಿದ್ದೇವೆ. ಅವ್ರದ್ದು ಪಾಲು 22 ಲಕ್ಷ, ನಮ್ಮದು 30 ಲಕ್ಷ ಇತ್ತು ದೇವಸ್ಥಾನಕ್ಕೆ. ನಾನು ಹೇಳಿದೆ ಇಲ್ಲ ಇನ್ನೂ ಇದೆ, ಕತೆ ಇದೆ, 10 ಲಕ್ಷ ಕೊಡಿ, ಉಳಿದಿದ್ದು ಆಮೇಲೆ ಕೊಡಿ ಅಂದರೆ 22 ಲಕ್ಷ ಸೂರ್ಯ ದಿವಸನೇ ಕೊಟ್ಬಿಟ್ರು. ಹಾಗಾಗಿ ನಾವು ಆ ಕೆಲಸವನ್ನು ಸ್ವಾಮಿ ದಯದಲ್ಲಿ ಮಾಡ್ತಾಯಿದ್ದೇವೆ. ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಇಲ್ಲಿಯ ಭಕ್ತರೆ ಭಾಳ ಚೆನ್ನಾಗಿ ಮಾತಾಡಿದ್ರಿ ತಾವು. ನೀವು ನಮಗಿಂತ ಮುಂಚೆ ಮಾತಾಡ್ಬಾರ್ದು, ಆಮೇಲೆ ಮಾತಾಡಬೇಕು. ನೀವು ಅಷ್ಟು ಮಾತಾಡ್ಬೇಕು. ನಮಗೆ ಉಳಿದದ್ದು ಗವಿಸಿದ್ದೇಶ್ವರ ಹೆಸರು ಹೇಳಿದರೆ ನಾನು ನಡಗ್ಬಿಡ್ತೀನಿ. ಅಲ್ಲಿ ಮಠದವರು ಅಂದರೆ ನಾನು ಅಜ್ಜವ್ರ ಹತ್ರ ಬಂದಿದ್ದೆ. ಆ ಕೊಪ್ಪಳಕ್ಕೆ ಅಣ್ಣವರು ಬಂದಿದ್ದರು, 5 ಲಕ್ಷ ಜನ ಸೇರಿದ್ರು ಅವತ್ತು. ಭಾಳ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಈಗ ಒಂದು ತಿಂಗಳ ಹಿಂದೆ ನಾನು ಇಲ್ಲಿ ಧರ್ಮಸ್ಥಳದ ವತಿಯಿಂದ ತಮಗೆಲ್ಲ ತಿಳಿದಾಗ ಇಲ್ಲಿ ಒಂದು ಪಯಣ ಅಂತ ಹೇಳಿ ಒಂದು ಹೊಸ ಮ್ಯೂಸಿಯಂ ಮಾಡಿದ್ದೇವೆ. ಟಯರ್ ಹಾಕಿದ್ದೇವೆ ಎದುರುಗಡೆ. ಎಲ್ಲರೂ ಎನಿಸಿದ್ದು ಅದು ಮದುವೆ ಮಂಟಪ ಅಂತ. ನಿಜವಾಗಿ ಆದರೂ ಕಾರ್ ಮ್ಯೂಸಿಯಮ್ಮು ಮತ್ತು ಸ್ಪಿರಿಚುವಲ್ ಮ್ಯೂಸಿಯಂ ನಾವು ಮಾಡಿದ್ದೇವೆ. ಮಹೇಶ್ ಜೋಶಿ ಅವ್ರಿಗೆ ಒಂದು ಗುಟ್ಟು ಹೇಳಬೇಕು, ನಾವು ಭಾಳ ಗುಟ್ಟಲ್ಲಿ ಅದು ಉದ್ಘಾಟನೆ ಮಾಡಬೇಕು, ಯಾರು ಬರೋದು ಬೇಡ ಅಂತ ಖಾಲಿ ನಾವು ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ವಿ. ಅದು ಏನಾಯಿತು ಏನೋ, ನಮ್ಮ SKRDP ಅವ್ರು ಬಂದು ಪೂಜ್ಯರ ಹತ್ರ ಕೇಳ್ಕೊಂಡ್ರಂತೆ. ಸ್ವಾಮೀಜಿಯವರು ಕರೆಕ್ಟಾಗಿ ಪೂರ್ಣಾವತಿ ಕಾಲಕ್ಕೆ ತಾವು ಬಂದುಬಿಟ್ರಿ ಇಲ್ಲಿ. ಅಣ್ಣವ್ರು ಕೇಳಿದರು, ಅದೇ ಅವ್ರು ಯಾರು ಇವ್ರಿಗೆ ಕೇಳಿದ್ರು ಅವರನ್ನು. ಇಬ್ಬರು ಸೇರಿ ನಮ್ಮ ಬಿಲ್ಡಿಂಗಿಗೆ ತಾವು ಬಂದು ಅವತ್ತು ಆಶೀರ್ವಾದ ಮಾಡಿದರೆ. ಅದು 16ನೇ ತಾರೀಕು ಫೆಬ್ರವರಿಯಲ್ಲಿ. ತಾವು ಹೇಳಿದ್ರಿ ಮುಂದಿನ ಹುಣ್ಣಿಮೆಗೆ ಬರಬೇಕು ಅಂತ. ಬೆಂಗಳೂರಲ್ಲಿ ಸ್ವಲ್ಪ ಚಂದ್ರ ನೋಡೋದು ಕಷ್ಟ, ನಾವು ಬೇಗ ಹೊರಟೋಗ್ತೇವೆ ಒಳಗೆ. ಹಾಗೆ ಇಲ್ಲಿ ನೀವು ಹೇಳಿದಾಗ ಇವರೇ ಚಂದ್ರ ಇವತ್ತು ನೋಡೋದು ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಭಾಳ ಸಂತೋಷವಾಯಿತು ಇವತ್ತು ನಮ್ಮನ್ನು ತಾವು ಬರಲಿಕ್ಕೆ ಹೇಳಿ. ನಾನು ಒಂದು ಹೇಳಿದೆ, ನಾನು ಬರ್ತೀನಿ, ಆದರೆ ನನ್ನ ಪ್ರಸಾದ 6 ಗಂಟೆ ಒಳಗಾಗಬೇಕು, ಜೈನರ ಕ್ರಮ ಅಂದೆ. ಇಲ್ಲ ನೀವು ನನ್ನಲ್ಲೇ ಮಾಡಬೇಕು ಅಂತೇಳಿ ನಾನು ಪ್ರಸಾದನೂ ಕೊಡಿಸಿದ್ದಾರೆ. ಹಾಗೆ ನಾನು ಸಾಯಂಕಾಲದಿಂದ ಅವರನ್ನು ನೋಡ್ತಾ ಇದ್ದೇನೆ, ಯಾವುದು ಗಡಿಬಿಡಿ ಇಲ್ಲ. ಸ್ವಾಮಿ ಶಿವಾನಂದರು 3 ಎಗಳನ್ನು ಹೇಳಿದರು: ಅಡ್ಜಸ್ಟ್, ಅಡಾಪ್ಟ್, ಅಕಾಮಡೇಟ್ ಅಂತ. ಅಡ್ಜಸ್ಟ್ ಮಾಡೋದು, ಸ್ವಲ್ಪ ಅಡಾಪ್ಟ್ ಮಾಡೋದು. ನಾನು ಬರುವಾಗ ಯಾರು ಜನನೇ ಇರಲಿಲ್ಲ ನೋಡಿ, ಅಕಾಮಡೇಷನೇ ಸಾಲೋದಿಲ್ಲ, ಅಷ್ಟು ಜನ ಬಂತು. ತಾವು ಹೇಳಿದಾಗ ಇಲ್ಲಿ ಏನೋ ಶಕ್ತಿ ಇದೆ, ಅದು ತಾವು ಎನಿಸ್ಬೇಕಾಗಿಲ್ಲ. ಮತ್ತು ಪೂಜ್ಯರು ಭಾಳ ಸಮಾಧಾನ. ನಾನು ಅವ್ರ ಜೊತೆ ವಾಲಗದವನು ಎದುರು ಹೋದ್ರೂ ಪರವಾಗಿಲ್ಲ, ಹಿಂದೆ ಇದ್ದರೂ ಪರವಾಗಿಲ್ಲ, ಫೋಟೋಗ್ರಾಫರ್ ಇದ್ದರೂ ಪರವಾಗಿಲ್ಲ. ನಮಗೆಲ್ಲ ಕೋಪ ಬರೋದು ಅದರಲ್ಲೇ ಅಲ್ವೇ, ಅವ್ರಿಗೆ ಕೋಪನೇ ಇಲ್ಲ, ಅವರೇ ಹೋಗ್ತಾಯಿದ್ರು. ಇದು ನಿಜವಾಗಿ ಸಂತರು ಸಂತೋಷವನ್ನು ಕೊಡುವಂಥ ಒಂದು ಘಟನೆ. ಹಾಗಾಗಿ ನಾನು ಇವತ್ತು ತಮ್ಮ ಶಿಷ್ಯನಾಗಿ ಬಂದಿದ್ದೇನೆ. ನಾನು ಭಾಳ ಸಂತೋಷಪಟ್ಟಿದ್ದೇನೆ. ಇವತ್ತು ಈ ಕಾರ್ಯಕ್ರಮ ನಿಜವಾಗಿ ಭಾಳ ಸಂತೋಷ. ಆದಷ್ಟು ಹುಣ್ಣಿಮೆಗೆ ನಮಗೆ ಬರುವಾಗೆ ಆಗಲಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ಕೈಯಿಂದ ಇವತ್ತು ತಾವು ಆಯುರ್ವೇದ ಒಂದು ಶಾಪನ್ನು ಕೂಡ, ಆಸ್ಪತ್ರೆಯನ್ನು ಕೂಡ ಉದ್ಘಾಟನೆ ಮಾಡಿಸಿದ್ದೀರಿ. ನಮ್ಮ ಧರ್ಮಸ್ಥಳದಲ್ಲಿ ತಮಗೆ ತಿಳಿದಾಗೆ ನಾವು 1,000 ಬೆಡ್ಡು ಆಯುರ್ವೇದಕ್ಕೆ ಇಟ್ಟಿದ್ದೇವೆ, 1,000 ಬೆಡ್ಡು ನೇಚರ್ ಕ್ಯೂರಿಗೆ ಇಟ್ಟಿದ್ದೇವೆ. ಪೂಜ್ಯ ಅಣ್ಣಾಜಿ ಅವರಿಗೆ ಅತ್ಯಂತ ಮೆಚ್ಚಿನ ವಿಷಯ ಯಾವುದು, ನೇಚರ್ ಕ್ಯೂರ್ ಹಾಸ್ಪಿಟ್ಲು ಮತ್ತು ಆಯುರ್ವೇದ ಹಾಸ್ಪಿಟ್ಲ್. ಹಾಗೆ ತಮ್ಮಲ್ಲಿ ನಾವು ನಿವೇದನೆ ಮಾಡೋದು, ನಮ್ಮ SDM ಫಾರ್ಮಸಿಯಲ್ಲಿ ಉಡುಪಿಯಲ್ಲಿ ಒಳ್ಳೆ ಮದ್ದು ನಾವು ತಯಾರಿ ಮಾಡ್ತೇವೆ. ತಮ್ಮ ಇವ್ರಿಗೆ ಹೇಳಿ ನಮ್ಮಿಂದ ತೆಗೆದುಕೊಳ್ಬೇಕು ಅಂತೇಳಿ. ತಮ್ಮ ಮಾರ್ಕೆಟಿಂಗ್ ಅಲ್ಲ, ಧರ್ಮಸ್ಥಳದ ಪ್ರಾಡಕ್ಟ್ ನಿಮ್ಮಲ್ಲಿ ಬರಬೇಕು, ಈ ಪ್ರಯತ್ನವನ್ನು ನಾವು ತಮ್ಮಲ್ಲಿ ಪ್ರಾರ್ಥಿಸ್ಕೊಂಡು. ನನಗೆ ಭಾಳ ಸಂತೋಷವಾಯಿತು. ಇವತ್ತು ಈ 1 ತಿಂಗಳೊಳಗೆ ತಾವು ಕರೆಸ್ಕೊಂಡ್ರಿ ನನ್ನನ್ನು. ನನಗೆ ಅದು ಕರೆಸ್ಕೊಂಡು ಹೇಳಿದ್ರಿ. ಹಾಗಾಗಿ ಇವತ್ತು ನಮ್ಮ ಮನೆಯವರು ಯಾರಿಗೂ ಬರಲಿಕ್ಕೆ ಆಗಲಿಲ್ಲ, ಊರಿಗೆ ಹೋಗಲಿಕ್ಕಿತ್ತು. ಹೀಗಾಗಿ ಈ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ಕೊಟ್ಟಿದೆ ಅಂತ ಹೇಳಿ, ತಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ.
ಅಂತ ಹಾರೈಸ್ತೇನೆ. ಈಗ ನಾಡೋಜ ಮಹೇಶ್ ಜೋಶಿ ಅವರು ನನಗೆ ಭಾಳ ವರ್ಷದ ಪರಿಚಯಸ್ಥರು. ಇವರು ದೂರದರ್ಶನದ ಡೈರೆಕ್ಟರ್ ಜನರಲ್ ಆಗಿದ್ದರು, ಬೆಂಗಳೂರಲ್ಲಿ ಡೈರೆಕ್ಟರ್ ಆಗಿದ್ದರು ಅವಾಗ. ಹೇಗೆ ಇವರು ಕೆಲಸ ಮಾಡ್ತಾರೆ ಅದೊಂದು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಅದೇನೆಂದರೆ ನಾನೊಂದು ಗಾಂಧಿ ಫೌಂಡೇಶನ್ ಮಾಡಿದ್ದೆ, ಗಾಂಧಿ ಸರ್ವೋದಯ ಇಂಟರ್ನ್ಯಾಷನಲ್ ಟ್ರಸ್ಟ್ ಅಂತ, ಕ್ವೀನ್ ಆಫ್ ಗ್ರೀಸ್ ಅದರದ್ದು ಅಧ್ಯಕ್ಷರು. ನಜರತ್ ಅಂತೇಳಿ ಅಲ್ಲೇ ಅವರು ಅಂಬಾಸಿಡರ್ ಆಗಿದ್ದು ಲಂಡನ್ಗೆ, ಅವರು ಅದರ ಕಾರ್ಯದರ್ಶಿಗಳು. ನಾವು ಗಾಂಧಿ ಜಯಂತಿ ಮಾಡೋದು ಹೇಗೆ ಮಾಡ್ತಾಯಿದ್ವಿ, ಹಾಲಲ್ಲಿ ಮಾಡೋದು, ಸ್ವಲ್ಪ ಜನ ಬರೋದು, ಅಲ್ಲೇ ಕೂತ್ಕೊಳ್ಳೋದು, ವಾಪಸ್ ಹೋಗೋದು. ಸಾಹೇಬರಿಗೆ ಒಂದು ಮನಸ್ಸಾಯಿತು, ಯಾರನ್ನೆಲ್ಲ ಒಟ್ಟು ಮಾಡಿದರು ಅಂದರೆ ಶುರು ರಾಜಭವನಕ್ಕೆ ಹೋದರು, ರಾಜ್ಯಪಾಲರನ್ನು ಒಪ್ಪಿಸಿದ್ರು. ರಾಜ್ಯಪಾಲರನ್ನು ಒಪ್ಪಿದ ಮೇಲೆ ಅಲ್ಲೇನು ಮಾಡಿದರು, ಗ್ಲಾಸ್ ಹೌಸಲ್ಲಿ ಮಾಡೋಣ ಅಂದರು. ಆಯಿತು, ನಮ್ಮನ್ನು ಕರೆದ್ರು. ಇಷ್ಟು ದುಡ್ಡು ಕೊಡಿ, ಕಮ್ಮಿ ದುಡ್ಡು, ಅದಕ್ಕೆ ಕೇಳಬಾರ್ದು, ಭಾಳ ಕಮ್ಮಿ ಕೊಡಿ, ತಾವೇ ಬನ್ನಿ. ಹಾಗಾದರೆ ಹೇಗೆ ನಡಿಬೇಕು ಗಾಂಧಿ ಜಯಂತಿ? ಭಾಷಣ ಇಲ್ಲ, ಬರೀ 6:45 ಸ್ಟಾರ್ಟು ಪೂಜರೆ, 7:45 ಕ್ಲೋಸು. ದೀಪ ಹಚ್ಚೋದು, ಹೂವು ಹಾಕೋದು, ಗಾಂಧಿಯವರ ಫೋಟೋಗೆ ಕೂತ್ಕೊಳ್ಳೋದು, ಮತ್ತು ಸೀದಾ 1 ಗಂಟೆ ಕಾರ್ಯಕ್ರಮವೇ. ಎಲ್ಲ ಡ್ಯಾನ್ಸು ಮತ್ತು ಭರತನಾಟ್ಯ, ಆಮೇಲೆ ಗಾಂಧಿ ಲೈಫ್ ಹಿಸ್ಟ್ರಿ ಎಲ್ಲ ತೋರಿಸೋದು. 7:45 ಕ್ಲೋಸ್. ಅದಾಯ್ತಾ, ಶುರು ರಾಜಭವನ, ಅದಾದಮೇಲೆ ರಾಜ್ಯಪಾಲರು, ಅದಾದಮೇಲೆ 153 ದೇಶದಲ್ಲಿ ಇದನ್ನು ತೋರಿಸೋದು. ಇನ್ನೇನು ಬೇಕು ನಮಗೆ? ನಮ್ಮ ಗಾಂಧಿ ಫೌಂಡೇಶನ್ ಇಲ್ಲದೆ 6 ಜನ, ಅದು 80 ಮೇಲಿನವರು ಮಾತಾಡಿದ್ದು. ನಾವು ಮತ್ತು ಅವ್ರಿಗೆ ಕೇಳೋದಿಲ್ಲ, ಇವ್ರು ಕೇಳೋದಿಲ್ಲ. ಒಂದು ಸಲ ನನಗೊಂದು ಮೀಟಿಂಗಲ್ಲಿ ಒಬ್ಬರು ಹೇಳಿದರು, ಇದು ಕ್ಯಾಶ್ಯೂ ನಟ್ಸ್ ಇಡಬೇಡಿ, ಭಾಳ ಕಷ್ಟ ಆಗುತ್ತೆ, ಅಲ್ಲಿಗೆ ಬಿಸ್ಕೆಟ್ ಇಟ್ಟರೆ ಸಾಕು ಅಂತ ಪ್ರಾಯದವ್ರು ನಾವೆಲ್ಲ. ಆದರೆ ಸಾಹೇಬರು ಬಂದು ಅದನ್ನು ಅಷ್ಟು ಅಮೋಘವಾಗಿ ಮಾಡಿಬಿಟ್ರು. ನೋ ಸ್ಪೀಚ್, ನಥಿಂಗ್, ಖಾಲಿ ಡ್ಯಾನ್ಸ್, ಮ್ಯೂಸಿಕ್ ಟು ಗಾಂಧೀಸ್ ಇದು ಅಂತ ಮಾಡಿದರು. ಹೀಗೆ ಅವ್ರ ಹತ್ರ ಕಲೀಲಿಕ್ಕೆ ತುಂಬ ವಿಷಯ ಇದೆ. ಇವತ್ತು ಅವ್ರು ಬಂದಿರುವಂಥದ್ದು ಭಾಳ ಸಂತೋಷ. ಈಗ ಇನ್ನೊಂದು ಇರೋದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ತಾವು ಹೋದರೆ ಅಲ್ಲಿಗ ಕಾರ್ಪೊರೇಟ್ ಸ್ಟೈಲ್ ಬಂದುಬಿಟ್ಟಿದೆ, ಅಪಾಯಿಂಟ್ಮೆಂಟ್ ಸಿಗ್ತಾಯಿದೆ. ಅದೇನು ಹಾಲ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಮಡಿ ಕೃಷ್ಣರಾಜ ಒಡೆಯರದ್ದು ಅಲ್ಲ ಸರ್, ಅವರ ಸ್ಟ್ಯಾಚ್ಯುವನ್ನು ಮೇಲಿಂದ ಕೆಳಗಿಡಿಸೋದು. ಅದಕ್ಕೆ ಯದುವೀರ್ ಸ್ವಾಮಿ ಈಗಿನ ಮಹಾರಾಜರು ಬಂದಿದ್ದರು. ಆವಾಗ ಯಾರೋ ಸ್ವಲ್ಪ ಲೇಟ್ ಆಯಿತು, 5 ಕಾಲು ಅಂದರೆ 5 ಕಾಲು ಸ್ಟಾರ್ಟೆ. ಹಾಗಾಗಿ ಇದೆಲ್ಲ ಒಂದು ಒಳ್ಳೆಯ ನಾಯಕತ್ವದ ಗುಣ. ಡೆಲ್ಲಿಯಲ್ಲಿದ್ದರು, ಆದಮೇಲೆ ಬಂದ ಮೇಲೆ ಭಾಳಷ್ಟು ಕೆಲಸವನ್ನು ಕನ್ನಡ ಸಾಹಿತ್ಯಕ್ಕಾಗಿ ಮಾಡಿದ್ದಾರೆ. ನಮ್ಮ ಜೈನ ಧರ್ಮದ ಭರತೇಶ್ವರ ವೈಭವವನ್ನು 1000 ಕಾಪಿಯನ್ನು ಪ್ರಿಂಟ್ ಮಾಡಿಸಿದ್ದಾರೆ. ಅದಲ್ಲದೆ ಅವ್ರು ಹೇಳ್ತಾರೆ, ಸುರೇಂದ್ರ ಕುಮಾರ್ ನಾನು ಇನ್ನೂ ಮಾಡಿಸ್ತೇನೆ, ಓದಿಸ್ರಿ ಅವರಿಗೆ, ಸುಮ್ಮನೆ ಪ್ರಿಂಟ್ ಮಾಡಿ ಅವ್ರ ಹತ್ರ ಹೋಗ್ಲಿಕ್ಕೆ ಒಂದು ಭಯ ನನಗೆ. ಅದೇ ನಾನು ಪ್ರಿಂಟ್ ಮಾಡಿ ಕೊಡ್ತೇನೆ, ನನಗೆ ದುಡ್ಡು ಬೇಡ, ಜನ ಓದಬೇಕು, ಅದು ನಮ್ಗೆ ಕಷ್ಟ ಆಗಿದೆ, ಯಾರು ಓದ್ತಾರೆ, ಹಾಗಾಗಿ ನೀವು ಯಾಕೆ ಮಾಡಿಸ್ತೀರ ಅಂತ. ಹಾಗಾಗಿ ಒಂದು ವ್ಯವಹಾರ, ಒಂದು ನಿಶ್ಚಿತವಾದಂಥ ರೂಪದಲ್ಲಿ ಅವರು ನಡೆಸ್ಕೊಂಡು ಬಂದರು. ಹಾಗಾಗಿ ಅವರು ಬಂದಿರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಮಗೆಲ್ಲರಿಗೂ ಹೆಮ್ಮೆ ಆಗಿದೆ. ಅವರು ಭಾಳ ಎಲ್ಲರನ್ನ ಹೊಂದ್ಕೊಂಡು ಪ್ರೀತಿ ಮಾಡಿಕೊಂಡು ಹೋಗಿರುವಂಥದ್ದು ಅವರ ಒಂದು ದೊಡ್ಡ ವಿಷಯ ಅಂತ ಹೇಳಿ, ನಮ್ಮ ಒಂದು ವಿಷಯ ಇಲ್ಲಿ ನಾನು ಏನು ಹೇಳಬೇಕು ಅಂದರೆ, ತಮಗೆಲ್ರಿಗೂ ಒಂದು ನಾನು ಹೇಳಿದ್ರಲ್ಲಿ ಒಂದು ಮರ್ತೋಯ್ತು. ಇಡೀ ಬೆಂಗಳೂರಿನಲ್ಲಿ ಇರುವಂಥ ಏರ್ಫೋರ್ಸು, ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಆರ್ಮಿ ಅವರೆಲ್ಲ ಬಂದಿದ್ದರು ಆ ಸಭೆಗೆ. ರಾಜಭವನದಲ್ಲಿ ಫುಲ್ ಅವರೇ. ಅವರು ಹೇಳ್ತಾಯಿದ್ರು, ಇದು ಏನಪ್ಪ ಇದು ನಮಗೆ ಗೊತ್ತಿಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ. ಆಮೇಲೆ ದುಡ್ಡು ಅದಕ್ಕೆ ಖರ್ಚಿಲ್ಲ, ಆದರೆ ಅಷ್ಟು ಸಂತೋಷವಾಗಿ ಗಾಂಧಿ ಜಯಂತಿ ಮಾಡಿದರು. ಆದರೆ ಅವರು ಡೆಲ್ಲಿಗೆ ಹೋದರು, ಇಲ್ಲಿ ಗಾಂಧಿ ಜಯಂತಿ ನಿಂತೋಯ್ತು. ಹಾಗಾಗಿ ಅದಕ್ಕೆ ಮತ್ತೆ ಬಂದವರು ದುಡ್ಡಿಲ್ಲ ಅಂದರು. ಇವರು 1 ಲಕ್ಷಕ್ಕೆ ಮಾಡ್ತಾಯಿದ್ರು, ಈಗಿನವರು 7 ಲಕ್ಷ ಕೇಳಿದರು, ನಾವೆಲ್ಲಿಂದ ಕೊಡೋದು? ಹಾಗಾಗಿ ಗಾಂಧಿ ಜಯಂತಿ ನಿಂತೋಯ್ತು. ಆದರೆ ನಾವು ಅವರು ಮಾಡಿದಂಥ ಸೇವೆ, ಗಾಂಧಿಯನ್ನು ನಿಜವಾಗಿ ಸ್ಮರಣೆ ಮಾಡಿದಂಥವರು. ಈ ಕಾರ್ಯಕ್ರಮದಲ್ಲಿ ಅವರು ಇವತ್ತು ಬರ್ತಾ ಅವರಿದ್ದಾರೆ ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು. ಅವ್ರ ಬಗ್ಗೆ ಇಷ್ಟು ಹೇಳಿದ್ದೀನಿ. ಈ ದೇವರವರಿಗೆ ಆಯುರಾರೋಗ್ಯ ಕೊಡಲಿ. ಇನ್ನಷ್ಟು ಈಗ ಹೇಳ್ತಾಯಿದ್ರು, ನಾನು ಅಮೇರಿಕಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಅಮೇರಿಕಾದಲ್ಲಿ ಇವ್ರ ಹತ್ರ ಹೇಳ್ತಾಯಿದ್ರು, ಕಿಲ್ಲರ್ ಅವ್ರ ಹತ್ರ ಎಲ್ಲರಿಗೆಲ್ಲ ಅಪಾಯಿಂಟ್ಮೆಂಟ್ಸ್ ಮಾಡಿಸಿ ಇನ್ನಷ್ಟು ಜನ ಭೇಟಿ ಮಾಡಬೇಕು ಅಂತ. ನಾನು ಹೇಳಿದ ಒಂದಷ್ಟು ಜೈನರು ನಿಮ್ಮನ್ನು ಭೇಟಿ ಮಾಡಲಿ ಅಂತ ಹೇಳ್ತಾರೆ, ಯಾರು ಬೇಡ ಅಂತ ಹೇಳೋದಿಲ್ಲ. ಹೀಗೆ ಉಲ್ಲಾಸ ಬೇಕು. ಯಾವುದೇ ಒಂದು ಕೆಲಸ ತಗೊಂಡ್ರೆ ನಮ್ಮಲ್ಲಿ ಏನಾಗಿದೆ, ಕುರ್ಚಿಗಾಗಿ ಕೆಲಸ ಮಾಡೋದಲ್ಲ, ನಮಗಾಗಿ ಕುರ್ಚಿ ಇರೋದು ಅಂತ ಹೇಳುವಂಥ ಕೆಲವರಲ್ಲಿ ಇವರೊಬ್ಬರು.
ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಪೂಜ್ಯ ಅವರಲ್ಲಿ ನಾನು ಇವತ್ತು ನಾನು ಭಾಳ ವರ್ಷದಿಂದ ಸಂಪರ್ಕ ಅವರನ್ನು ನೋಡಿದಾಗ ತುಂಬ ವರ್ಷ ಅವ್ರ ಜೊತೆ ಇದ್ದೆ ಅಂತ ಆಗ್ತಾಯಿಲ್ಲ, ಅದು ಯಾಕೆ ಗೊತ್ತಿಲ್ಲ. ಹಾಗಾಗಿ ನಾನು ಸ್ವಲ್ಪ ಸಭೆಗೆ ತಪ್ಪಿಸೋದು ಜಾಸ್ತಿ, ಆದರೆ ಇವತ್ತು ತಪ್ಪಿಸಿಲ್ಲ. ಅವ್ರ ಮೇಲೆ ಅತ್ಯಂತ ಗೌರವದಿಂದ, ಪ್ರೀತಿ ಮತ್ತು ವಿಶ್ವಾಸದಿಂದ ನಾನು ಬಂದಿದ್ದೇನೆ. ಅವರ ಮತ್ತು ಕ್ಷೇತ್ರದ ಧರ್ಮಸ್ಥಳದ್ದು ಮತ್ತು ಅವರ ಸಂಬಂಧ ಇನ್ನಷ್ಟು ಬೆಳೀಲಿ. ಯಾಕಂದ್ರೆ ನಾವೆಲ್ಲರೂ ಮಾಡುವಂಥದ್ದು ಜನಸೇವೆ. ಆ ಜನಸೇವೆಯಲ್ಲಿ ಆಶೆ ಇರಬಾರ್ದು. ಅವರು ಭಾಳ ಚೆನ್ನಾಗಿ ಹೇಳಿದರು, ನಮ್ಮ ದಾಸೋಹದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು. ಆದರೆ ಒಂದು ಮಾತಲ್ಲಿ ಏನು ಅಂದರೆ, ನೀವು ಮಂಜುನಾಥನನ್ನು ನೋಡಿದಿದ್ರೂ ಪರವಾಗಿಲ್ಲ, ಊಟ ಮಾಡಿದೆ ಹೋಗಬಾರ್ದು ಅಂತ. ಅದೇ ಒಂದು ದಾಸೋಹ. ನಮ್ಮದು ವಿಶೇಷತೆ ಧರ್ಮಸ್ಥಳದ್ದು ಅದು ಯಾವತ್ತಿಂದಲ್ಲ, ಅವತ್ತಿಂದ ಇವತ್ತವರೆಗೂ ಇವರು 21ನೇ ಹೆಗ್ಡೆಯವರು. ಅಂದರೆ 400-500 ವರ್ಷದ ಇತಿಹಾಸದಿಂದ ಬಂದಂಥ ಇದನ್ನು ಊಟ ಮಾಡಿದ್ರೆ ಅದು ಹೋಗಬಾರ್ದು. ಅದು ದಾಸೋಹ ಅಂತಲ್ಲ, ಪ್ರಸಾದ. ಆ ಪ್ರಸಾದವನ್ನು ಮಾಡಿ ನೀವು ಹೋಗಬೇಕು ಅಂತ ಒಂದು ಸಂಪ್ರದಾಯ ಕ್ಷೇತ್ರದಲ್ಲಿ ಇರೋದ್ರಿಂದ ಅದನ್ನು ನಾವೆಲ್ಲ ನಡ್ಸ್ಕೊಂಡು ಬರುವಂಥ ಪುಣ್ಯ ನಮ್ಮದು ಅಂತ ಹಾರೈಸಿ, ಮತ್ತೊಮ್ಮೆ ಪೂಜ್ಯರಿಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಎಲ್ಲರೂ ಆರೋಗ್ಯ ಕೊಡಲಿ. ತಮಗೆ ನಾವು ಹೆಚ್ಚು ಹೇಳಲಿಕ್ಕಿಲ್ಲ. ನಿಮ್ಮಂಥವ್ರು 100 ವರ್ಷ ಬದುಕಬೇಕು, ಅವ್ರು 113 ವರ್ಷ ಬದುಕಬೇಕು, ತಾವು 135 ವರ್ಷ ಬದುಕಬೇಕು ಅಂತ ನಮ್ಮ ಪ್ರಾರ್ಥನೆ. ನಾವಿರೋದಿಲ್ಲ, ತಾವಿರಬೇಕು. ಹಾಗಾಗಿ ತಮಗೆ ಹೇಳುವಾಗ ದೊಡ್ಡದೇ ಹೇಳಬೇಕು, ಕಮ್ಮಿ ಸಾಹೇಬ್ರು ಇರಲಿ, ಎಲ್ಲ ಕಿಲ್ಲರೆಯವರು ಇರಲಿ, ಎಲ್ಲ ನಾವು ಒಟ್ಟಿಗೆ ಇರೋಣ ಅಂತ ನೋಡಿ. ಈ ಸಂಬಂಧ, ಈ ಸಂದರ್ಭ ಭಾಳ ನಾವು ಜೋರಾಗಿ ಗಟ್ಟಿಯಾಗಿ ಮಾತಾಡಬೇಕಾಗಿಲ್ಲ. ಪ್ರೀತಿಯಲ್ಲಿ ಮಾತನಾಡೋ ಎಲ್ಲರೂ ನಗ್ತಾರೆ, ಯಾಕಂದ್ರೆ ಸಂತೋಷ ಪಡ್ತಾರೆ. ನಿಮಗೆ ಗೊತ್ತಾಗುತ್ತೆ ಬಾಯ್ಪಾಠ ಹೊಡೆದು ಮಾತಾಡಿದ್ದೋ ಮನಸ್ಸಿಂದ ಮಾತಾಡಿದ್ದ ಅಂತ. ಹಾಗೆ ಪೂಜ್ಯರ ಸಮಾಧಾನ, ನಿಜವಾಗಿ ಅವ್ರ ಮನಸ್ಸಲ್ಲಿ ತೇಜಸ್ಸಿದೆ. ಒಂದೇ ಕತೆ ಹೇಳಿ ಮುಗಿಸ್ಬೇಕು. ನಾವೊಂದು ಮಠದ ಹಿಂದೆ ನಾವು ದೊಡ್ಡ ಪೀಠವನ್ನು ಸ್ಥಾಪನೆ ಮಾಡಿದ್ವಿ. ಭಾಳ ಅವರ ಒಂದು ಸ್ವಾಮೀಜಿಯವರಿಗೆ ಕಾರ್ಕಳದಲ್ಲಿ ದೊಡ್ಡ ಪೀಠ ಹಿಂಭಾಗದಲ್ಲಿ ಅವ್ರಿಗೆ ಕೂತ್ಕೊಳ್ಳಿಕ್ಕೆ, ಅವ್ರ ಎದುರಲ್ಲಿ ಕೂತ್ಕೊಳ್ಳೋದು. ಅವರು ಭಾಳ ವೀಕ್ ಸ್ವಾಮಿಗಳು, ಇವತ್ತು ಇದ್ದಾರೆ. ಕಳೆದ ವಾರ ನಾನು ಕಾರ್ಕಳದಲ್ಲಿದ್ದೆ. ಯಾರೋ ಒಬ್ಬರು ಬಂದು ಸುಮ್ಮನೆ ಇರಬೇಕೋ ಬೇಡ, ಏನು ಸ್ವಾಮೀಜಿಯವರೇ ಇಷ್ಟು ದೊಡ್ಡ ಪ್ರಭಾಮಂಡಲಕ್ಕೆ ತಾವು ಒಬ್ಬರೇ ಇಲ್ಲಿ ಕೂತಿದ್ದೀರಾ ಅಂದರು. ಅದಕ್ಕೆ ಅವ್ರು ಹೇಳಿದರು, ಯಾಕೆಪ್ಪ ನಿನಗೆ ನನ್ನ ಮೇಲೆ ಬೇಜಾರು? ಅಷ್ಟು ದೊಡ್ಡ ಆಕಾಶಕ್ಕೆ ಒಬ್ಬ ಚಂದ್ರ ಅಲ್ವ, ಅಷ್ಟು ದೊಡ್ಡ ಆಕಾಶಕ್ಕೆ ಒಬ್ಬ ಸೂರ್ಯ ಅಲ್ವ, ಇಷ್ಟು ದೊಡ್ಡ ಪೀಠಕ್ಕೆ ನಾನು ಒಬ್ಬ ಅಲ್ವ, ಸಾಕಲ್ವ ಅಂದರು. ಅವ್ರು ಎದ್ದೋದ. ಉತ್ತರ ಬರ್ತದೆ, ಬೇಕಾದಾಗ ಅದು ಉತ್ತರ ಬಂದೇ ಬರ್ತದೆ. ಇಷ್ಟು ಹೇಳಿ ಮತ್ತೊಮ್ಮೆ ನೀವು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನೀವು ನಿಮ್ಮ 4,000 ಹುಡುಗರನ್ನು ನಮ್ಮ ಇದಕ್ಕೆ ಕಳಿಸ್ಕೊಡ್ಬೇಕು, ಪಯಣಕ್ಕೆ ಕಳಿಸ್ಕೊಡ್ಬೇಕು. ತಾವು ಎಲ್ಲ ಅಲ್ಲಿ ಬಂದು ನೋಡಬೇಕು. ಭಾಳ ಏಪ್ರಿಲ್ 1ನೇ ತಾರೀಕಿಂದ ಅದು ಓಪನಿಂಗ್ ಆಗುತ್ತೆ. ಪೂಜೆ ಎಲ್ಲ ಆಗಿದೆ. ಏಪ್ರಿಲ್ 1ರಿಂದ ಸಾಧಾರಣ 120 ಕಾರನ್ನು ನಾವು ಇಟ್ಟಿದ್ದೇವೆ ಅಲ್ಲಿ, ಹಳೆ ಕಾರುಗಳು. ಅದನ್ನು ನೋಡಿ ಬೇರೆ ನೀವೆಲ್ಲ ಈ ಮ್ಯೂಸಿಯಮಿಗೆ ಬನ್ನಿ ಅಂತ ನಾನು ನಿಮ್ಮನ್ನು ಕರಿತಾ ಇದ್ದೇನೆ. ಅಲ್ಲೆಲ್ಲ ಏರ್ಪಾಟಾಗಿದೆ. ಮತ್ತು ದಾಸೋಹಕ್ಕೆ ಇಲ್ಲೇ ಬರ್ಬೋದು, ಏನು ಹತ್ತಿರ. ಹಾಗಾಗಿ ಇಲ್ಲ ಎಲ್ಲವನ್ನು ಹೇಳಿ ನಿಮಗೆಲ್ರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಸಮಾಜದ ಎಲ್ಲ ವ್ಯವಹಾರಗಳನ್ನು ಕೂಡ ಇವರೇ ನೋಡ್ಕೊಳ್ತಾ ಇದ್ದಾರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯ ಧಾರವಾಡ ಆಡಳಿತ ಮಂಡಳಿಯ ಸದಸ್ಯರಾಗಿ, ಭಾರತೀಯ ಜೈನ್ ಮಿಲನ್ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ 40,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ದೇಶದಾದ್ಯಂತ 862ಕ್ಕೂ ಹೆಚ್ಚು ಶಾಖೆಗಳನ್ನು ಇವರು ಸ್ಥಾಪಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಗಳು ಧರ್ಮಸ್ಥಳವು ಸಮಾಜದಲ್ಲಿ ಪರಿವರ್ತನೆಯ ಬದಲಾವಣೆಗಳನ್ನು ತರಲು ಮುಂದಾಗಿರುವ ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಮಧ್ಯಸ್ಥಿಗಳ ವಿಭಾಗಗಳನ್ನು ಇವರು ಮುನ್ನಡೆಸ್ತಾ ಇದ್ದಾರೆ. ಹಲವಾರು ಸಾಮಾಜಿಕ ಸೇವೆಗಳನ್ನು ಇವರು ಮಾಡಿದ್ದಾರೆ. ಇವರಿಗೆ ಈ ದಿನ ಈ ಒಂದು ನಮ್ಮ ಚಂದ್ರವನ ಆಶ್ರಮದಲ್ಲಿ ಪೂಜ್ಯರಿಂದ ಒಂದು ಅಭಿನಂದನೆಯನ್ನ ಇವತ್ತು ನೀಡ್ತಾರೆ. ತಮ್ಮೆಲ್ಲರ ಒಂದು ಜೋರಾದ ಚಪ್ಪಳೆಯನ್ನು ನೀಡಬೇಕು ಅಂತ ಹೇಳಿ ಮೂಲಕ ಕೋರ್ತೇನೆ. ಭದ್ರಂ ಪಕ್ಷೇ ಮೋಕ್ಷಸ್ತವಾಗುಂತಸ್ತನೋಭಿಃ ವ್ಯಶೇಮದೇವೈತಂ ಯದಾಯುಃ ಸಂತ್ವಾಸಿಂಚಾಮೇಷೋ ಚ ಪ್ರಜಾಮಾಯುರ್ಧನಂ ಚ ತೇ ದೀರ್ಘಮಾಯುಃ ರಾಜಾಯ ಪ್ರಸಯ್ಯ ಸಾಯಿನೇ. ಇದು ರೈಟ್ ನ್ಯೂಸ್.